ಕಕ್ಕೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ಮಾರುತೇಶ್ವರ ದೇವಸ್ಥಾನದ ಕಳಸಾರೋಹಣ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಕ್ಕೂರು ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದ ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹಗಳು ಶ್ರದ್ಧಾಭಕ್ತಿಯಿಂದ ಸಡಗರ ಸಂಭ್ರಮದೊಂದಿಗೆ ನೆರವೇರಿದವು. ಕಳಸಾರೋಹಣದ ಅಂಗವಾಗಿ ಕಳಸದ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಕುಂಭಗಳನ್ನು ಹೊತ್ತು ಸಾಗಿದ್ರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಕಳಸಾರೋಹಣವನ್ನು ನೆರವೇರಿಸಿದ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಅಭಿನವ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಸರ್ವ ಭಕ್ತಾದಿಗಳು ಪೂಜ್ಯರ ಆಶೀರ್ವಾದ ಪಡೆದು ಪ್ರಸಾದವನ್ನು ಸೇವಿಸಿ ಧನ್ಯತಾ ಭಾವದಿಂದ ಪುನೀತರಾದರು. ಈ ಕಾರ್ಯಕ್ರಮವನ್ನು ನೆರವೇರಿಸಿದ ಕಕ್ಕೂರು ಗ್ರಾಮ ಹಾಗೂ ಕಕ್ಕೂರು ತಾಂಡದ ಗುರು ಹಿರಿಯರಿಗೆ ಆಗಮಿಸಿದ ಭಕ್ತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ವರದಿ ಮರಿಯಜ MH ಮುಂಡರಗಿ. ಮನೆಗೆ ಹಂಗ ಬೀಸ್ಕೊಂಡು ಬರ್ತಿರ್ಲಿಲ್ಲ. ಕಲ್ಲು ಕೊಟ್ಟುವಾಗ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮನೆಗೆ ಮಲ್ಲಿಗೆ ಮುಡಿವ ಸಸಿ ಬರಲಿ ಅಂತ ಹಾರೈಸ್ತಾ ಇದ್ಲು. ಆಗ ಇವತ್ತು ನಮ್ಮ ಗೋಪುರ ನಿರ್ಮಾಣ ಕಾರ್ಯವನ್ನ ನಮ್ಮ ಕೈ ಜೋಡಿಸ್ಯಾರಲ್ಲ, ಅವರೆಲ್ಲರಿಗೂ ಶುಭವಾಗಲಿ, ಅವರಿಗೆ ಆ ಭಗವಂತ ಆ ಮಾರುತಿ ಆಯುಷ್ಯ ಆರೋಗ್ಯವನ್ನ ಕೊಡಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತಿನ ಸಾಮೂಹಿಕ ಕಾರ್ಯಕ್ರಮ ಇರಬಹುದು. ಸ್ವಾಮೀಜಿಗಳಿಂದ ಮದುವೆ ಕಾರ್ಯಕ್ರಮ ಜರುಗ್ತಾ ಇದೆ. ಈ ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ಹೋಗಿ ತಾವು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ. ದೇವ ತಾರಾಬಲಂ ಚಂದ್ರಬಲಂ ದೇವ ವಿದ್ಯಾಬಲಂ ದೇವಬಲಂ ದೇವ ಗೌರೇ ಪ್ರೇತೇಂದ್ರಗಂ ಸ್ಮರಾಮಿ ಸುಮಹೇಶ್ವರ ಜ್ಞಾನ ಸಾವಧಾನ ಓಂ ಸದನಂದ ದೇವ ತಾರಾಬಲಂ ದೇವ ವಿದ್ಯಾಬಲಂ ದೇವಬಲಂ ದೇವ ಗೌರೇ ಪ್ರೇತೇಂದ್ರಗಂ ಸ್ಮರಾಮಿ ಸುಮಹೋರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ. ವೈಭವದ ಕಾರ್ಯಕ್ರಮ ನಿಮ್ಮ ಊರಿಗೆ 4 ತಿಂಗಳ ಹೇಳಕ್ಕೆ ನಮ್ಮ ಊರಿಗೆ ಬರಬೇಕು. ನಿಮ್ಮನ್ನು ನೋಡಿದ್ರೆ ಇಷ್ಟು ಸಂತೋಷ ಅನಿಸ್ತಿದ್ದೆಲ್ಲ. ನಾವು ಕಾಲ ಕೆಟ್ಟೈತಿ, ಕಾಲದೆಲ್ಲ ಚಲೋ ಇಲ್ಲ, ನಾವೆಲ್ಲ ಹೇಳ್ತೀವಿ. ನಿಮ್ಮಂಥ ಹೃದಯಗಳು ಭಕ್ತಿಯ ಮನಸ್ಸುಗಳನ್ನು ನೋಡಿದ್ರೆ ಕಾಲ ಚಲೋ ಐತೆ. ಇದೇ ಉದಾಹರಣೆ, ಇದಕ್ಕಿಂತ ಏನು ಉದಾಹರಣೆ ಅಂದ್ರೆ ನಿಮಗೆ ಹೊಗಳ್ಕೊಂತಿದ್ರು ಚಲೋ ಮಾಡ್ತೀರ. ಎಷ್ಟು ಭಕ್ತಿ ಊರೊಳಗಿದೆ. ಒಂದು ಹಳ್ಳಿಯ ವೈಭವ, ಒಂದು ಹಳ್ಳಿಯ ನಿಜವಾದ ವೈಭವ ಅಂದ್ರೆ ಆ ಊರಾಗ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಜಮೀನ್ದಾರರು, ಆ ಊರಿನ ವೈಭವ ಅಲ್ಲ. ಒಂದು ಹಳ್ಳಿಯ ನಿಜವಾದ ವೈಭವ ಅಂದ್ರೆ ಆ ಊರಿನ ಶ್ರೀಮಂತರಲ್ಲ, ಆ ಊರಿನ ಜಮೀನ್ದಾರರಲ್ಲ. ಒಂದು ಹಳ್ಳಿಯ ನಿಜವಾದ ವೈಭವ ಅಂದ್ರೆ ಯಾವ ಊರೊಳಗ ಅಲ್ಲಿಯ ಹಿರಿಯರು, ಯುವಕರು ತಮ್ಮ ಪಕ್ಷ, ಜಾತಿ ಎಲ್ಲವುಗಳನ್ನು ಮರೆತು ಊರಿನ ವೈಭವಕ್ಕಾಗಿ, ಊರಿನ ಹಿತಕ್ಕಾಗಿ ಹಗಲ್ಕೊಟ್ಟು ದುಡಿತಾರಲ್ಲ, ಅದೇ ಆ ಹಳ್ಳಿಯ ನಿಜವಾದ ಇಷ್ಟೆಲ್ಲ ಸ್ವಾಮೀಜಿ ಅವರು ಬಂದು ನಿಮ್ಗೆ ಅಕ್ಕಿ ಕಾಳು ಹಾಕ್ಯಾರ. ಕಕ್ಕೂರವರೆಲ್ಲ ಪ್ರೀತಿಯಿಂದ ಕಕ್ಕುಲತೆಯಿಂದ ನಿಮ್ಗೆಲ್ಲ ಮದುವೆ ಮಾಡಿಸ್ಯಾರ. ಇಷ್ಟೆಲ್ಲ ಚಿಂತನೆ ಪರಿಚಯದಿಂದ ಸ್ವಾಮೀಜಿ ಅವರು ಅಲ್ಲಿಂದ ಬಂದಾರ. ಬಾಳ ಸ್ವಾಮಿಗಳು ಬಂದು ಅಕ್ಕಿ ಕಾಳು ಹಾಕ್ಯಾರ. ಇಷ್ಟ ತಿಳ್ಕೊಬೇಕು. ಒಟ್ಟ ನೀವು ಜಗಳ ಮಾಡಕ್ ಹೋಗ್ಬಾರ್ದು, ಜೀವನದಾಗ ಜಗಳ ಮಾಡಕ್ ಹೋಗ್ಬಾರ್ದು. ಸಾಮೂಹಿಕ ಲಗ್ನದಾಗ ಮದುವೆ ಆದವ್ರು ಯಾವತ್ತೂ ಜಗಳ ಮಾಡಬಾರ್ದು. ಜಗಳ ಹೆಂಗಿರ್ಬೇಕಂದ್ರೆ ಸಣ್ಣ ಪುಟ್ಟಕ್ಕಿರ್ಬೇಕದು. ಅದನ್ನ ಬಿಟ್ಟು ನೀವೆಲ್ಲರೂ ತಗೊಂಡು ಹೋಗಿ ಅದ ಜಗಳ ತಗೊಂಡು ಡೈವರ್ಸ್ ಮಟ್ಟಕ್ಕೆ ಅದನ್ನ ಒಯ್ಯಕ್ ಹೋಗ್ಬಾರ್ದು. ನಮ್ಮ ದೇಶದಾಗ ಎಂತ ಪರಂಪರೆ ಐತಂದ್ರೆ ಒಂದು ಸಲ ಸಪ್ತಪದಿ ತುಳಿದು ಮದುವೆ ಆಗಿದಂದ್ರೆ ಒಂದು ಸಲ ಸಪ್ತಪದಿ ತುಳಿದು ಮದುವೆ ಆಗಿದಂದ್ರೆ 7 ಜನ್ಮಕ್ಕೆ ನಾವು 1 ಜನ್ಮಕ್ಕಲ್ಲ 7 ಜನ್ಮಕ್ಕೆ ಇವಳ ನನ್ನ ಹೆಂಡತಿ
ಇವನ ನನ್ನ ಗಂಡ ಅಂತ ತಿಳ್ಕೊಂಡು ಬದುಕುವಂತ ಒಂದು ದೊಡ್ಡ ಸಂಸ್ಕೃತಿ ಐತಂದ್ರೆ ಅದು ಭಾರತ ದೇಶದಾಗ ಐತೆ ಹೊರತಾಗಿ ಬೇರೆ ಯಾವ ದೇಶದಾಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಟ್ಟ ಜಗಳ ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರೆ ಮಾಡ್ಬಲ್ರಕ್ಕ, ಅದನ್ನ 4 ಮಂದಿ ಮುಂದೆ ತರಕ್ ಹೋಗ್ಬೇಡ್ರಿ. ತಂದ್ರ ತರುವಲ್ರಕ್ಕ, ಅದನ್ನ ಅಪ್ಪಿ ತಪ್ಪಿ ತಗೊಂಡ್ ಹೋಗಿ ಪಂಚಾಯತಿ ಕಟ್ಟಿ ಲೆವೆಲ್ ಹತ್ತಿಸಕ್ ಹೋಗ್ಬೇಡ್ರಿ. ಹತ್ತಿಸಿದ್ರೆ ಹತ್ತಿಸೋಲ್ರಕ್ಕ, ಅದನ್ನ ತಗೊಂಡ್ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಕ್ ಹೋಗ್ಬೇಡ್ರಿ. ಹತ್ತಿದ್ರೆ ಹತ್ತುವಲ್ರಕ್ಕ, FIR ಹರ್ಸಕ್ ಹೋಗ್ಬೇಡ್ರಿ. ಹರಿಸಿದ್ರೆ ಹರಿಸುವಲ್ರಕ್ಕ, ಅದನ್ನ ತಗೊಂಡ್ ಕೋರ್ಟ್ ಮೆಟ್ಲ ಹತ್ತಕ್ ಹೋಗ್ಬೇಡ್ರಿ. ಹತ್ತಿದ್ರೆ ಹತ್ತುವಲ್ರಕ್ಕ, ವಕೀಲರಿಂದ ಅಡ್ಡಾಡಕ್ ಹೋಗ್ಬೇಡ್ರಿ. ಅಡ್ಡಾಡುವಲ್ರಕ್ಕ, ಈ ಕಡೆ ಡೈವರ್ಸ್ ಕೊಟ್ಟು ಈ ಕಡೆ ಜಾಮೀನ್ ಇಲ್ಲ, ಈ ಕಡೆ ಜಮೀನ್ ಇಲ್ಲ, ಊರ್ ಮಂದಿಗೆ ಬ್ಯಾಸರಾಗಿ ಜೀವನ ಮಾಡ್ಬಾರ್ದು ಅನ್ನೋದು ಇವತ್ತಿನ ಕೊನೆ ಮಾತು ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೆ ತಿಳಿಸಿ ಚಪ್ಪಾಳಿ ಹೊಡೆದವರು 4 ಮಂದಿವರ ಪೊಲೀಸ್ ಸ್ಟೇಷನ್ ನ್ಯಾಯ ಅದಾವ. ನೀವು ಖುಷಿ ಪಡಿಸೋರು ಅಟ್ಟ. ಹಾಗಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಪವಿತ್ರ ಬಂಧನವನ್ನ ನಾವೆಲ್ಲ ಸಾರ್ಥಕವಾಗಿ ಬಳಸ್ಕೊಳ್ಳೋಣ. 4 ಮಂದಿಗೆ ಉಪಯೋಗ ಆಗುವಂತ, ದೇಶಕ್ಕೆ ಹೆಮ್ಮೆ ಪಡುವಂತ ಒಂದು ಸುಪುತ್ರಿಯನ್ನ ತಯಾರು ಮಾಡಿ ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ನಿಮ್ಮೆಲ್ಲರಿಗೆ ಸಹಿತ ಶುಭ. ಬಹಳ ವಿಶೇಷವಾಗಿ ಗುಡಿ ಗೋಪುರ ಕಟ್ಟಾರ. ಬಹುತೇಕ ಗುಡಿ ಬಗ್ಗೆ ಒಂದ ಮಾತು ಹೇಳ್ತೀನಿ. ನಮ್ಮ ನಾಡಿನೊಳಗೆ ಬಹಳಷ್ಟು ಊರದಾವ. ಬಹಳ ಊರಾಗ